दर टन ऊसाला 3,500 रुपये द्यावेत या मागणीसाठी उत्तर कर्नाटकातील शेतकरी रस्त्यावर उतरून तीव्र आंदोलन करत असतानाच मुख्यमंत्री सिद्धरामय्या यांनी शुक्रवारी साखर कारखानदार आणि शेतकरी नेत्यांची स्वतंत्र बैठक बोलावली आहे. या प्रश्नाला तोडगा निघेल अशी अपेक्षा व्यक्त करण्यात आली आहे. ऊसाचे FRP केंद्र सरकारने निश्चित केले आहेत. केंद्रातील भाजप सरकार राज्यातील शेतकऱ्यांच्या आयुष्याशी खेळ करत आहे. त्यामुळे शेतकऱ्यांच्या समस्या सोडवण्यासाठी शुक्रवारी साखर कारखानदार आणि शेतकरी नेत्यांसोबत स्वतंत्र बैठक घेतली जाईल असे मुख्यमंत्री सिद्धरामय्या यांनी सांगितले. बेंगळुरूमध्ये पत्रकारांशी बोलताना ते म्हणाले की पंतप्रधान नरेंद्र मोदी जर शेतकऱ्यांच्या समस्या आणि FRP दराबाबत चर्चेला संधी देतील तर मी तात्काळ जाऊन चर्चा करण्यास तयार आहे असे आश्वासन त्यांनी दिले. तसेच या भेटीसाठी पंतप्रधानांना परवानगी मागून पत्रही पाठवले असल्याचे त्यांनी सांगितले. ಮಾಧ್ಯಮದ ಸ್ನೇಹಿತರೆ, ಈಗ HK ಪಾಟೀಲ್ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು. ಪ್ರತಿ ಗುರುವಾರ ಸಭೆ ಮಾಡ್ತೀವಿ. ಅದರಂತೆ ಈ ವಾರನೂ ಕೂಡ ಇತ್ತು. ಸುಮಾರು 19 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅನ್ನೋದ್ರ ಬಗ್ಗೆ HK ಪಾಟೀಲರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ, ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದೆವು. ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ MB ಪಾಟೀಲ್ ಜೊತೆ ಮಾತಾಡಿದ್ದೆ. ನೀವು ಚಿತ್ರದುರ್ಗ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತನ ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ. ಜೊತೆಗೆ HK ಪಾಟೀಲರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ. ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ. MB ಪಾಟೀಲರು ಕೂಡ ಹೋಗಿದ್ದರು. ತಿಮ್ಮಾಪುರಿಗೆ, ಬಾಗಲಕೋಟೆಗೆ ಹೇಳಿದ್ದೆ. ಆದರೆ ನಿನ್ನೆ ಮೇಟಿಯವರು ತೀರೋಗಿದ್ರಲ್ಲ, ಸೊ ಅದರಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು. ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ. ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ, ಮೇಟಿಯವರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ನಿನ್ನೆ ರೈತರ ಜೊತೆ HK ಪಾಟೀಲರು ಮತ್ತು MB ಪಾಟೀಲರು ಮಾತನಾಡಿದ್ದಾರೆ. ನಾವು ಚಳುವಳಿಯನ್ನು, ರೈತರ ಪ್ರತಿಭಟನೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಇರೋದ್ರಿಂದ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದ್ರಿಂದ ಅವ್ರು ಹೋಗಲಿಲ್ಲ. ಯಾಕಂತಂದರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿದ್ದರು. ಅದರಿಂದ ಅವ್ರು ಹೋಗೋಕ್ಕಾಗಲಿಲ್ಲ. ಅದಕ್ಕೆ HK ಪಾಟೀಲರನ್ನ ಅಲ್ಲಿಗೆ ಕಳಿಸಿದರು. ಸತೀಶ್ ಜಾರಕಿಹೊಳಿ ಅವರು DC SP ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ. ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. FRP ಅಂತ ಏನು ಹೇಳ್ತೀವಿ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್, ಇದನ್ನು ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರದವರು. ಪ್ರತಿ ವರ್ಷ
ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಈ ವರ್ಷನೂ ಕೂಡ 6/5/2025 ನಿಗದಿ ಮಾಡಿದ್ದಾರೆ. 6/5/2025 ಅಂದರೆ 25-26ಕ್ಕೆ. ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದ್ರೆ 25-26ನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ FRP ಒಂದು ಟನ್ನಿಗೆ 10.25 ರಿಕವರಿ ಇದ್ದರೆ 10.25 ರಿಕವರಿ ಇದ್ದರೆ 3,550 ಪ್ರತಿ ಟನ್ನಿಗೆ, ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ, ಕಟ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಎರಡು ಸೇರಿ 3,550 ರೂಪಾಯಿ ಒಂದು ಟನ್ನಿಗೆ. 10.25ಕ್ಕಿಂತ ಜಾಸ್ತಿ ಇದ್ರೆ ರಿಕವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ 0.1 ಹೆಚ್ಚುವರಿ ರಿಕವರಿ ಬಂದರೆ, 10.25ಕ್ಕಿಂತ ಜಾಸ್ತಿ 0.1 ಹೆಚ್ಚು ರಿಕವರಿ ಬಂದರೆ, ಹೆಚ್ಚು ರಿಕವರಿಗೆ 3.46 ರು 3.46 ರು ಅಂದರೆ ₹3.46 ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಅದಕ್ಕಿಂತ 10.25ಕ್ಕಿಂತ ಕಡಿಮೆ ಬಂದರೆ (1.0) ಕಡಿಮೆ ರಿಕವರಿ ಬಂದರೆ, ಕಡಿಮೆ ಬಂದ ರಿಕವರಿಗೆ ಅದನ್ನು 3.46ರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು. ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು, ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು. ಇದು ಎಲ್ಲಿವರೆಗೆ ಅಂತಂದರೆ 9.5ರವರೆಗೆ. 9.5 ರಿಕವರಿ ಇದ್ದರೆ, ಆಮೇಲೆ 9.5 ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ 3,290.50 3,290.50 ಇಷ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇದು ಯಾರು ತೀರ್ಮಾನ ಮಾಡಿರೋದು? ಕೇಂದ್ರ ಸರ್ಕಾರ. FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ನಾವು ಏನಪ್ಪ ಮಾಡೋದು, ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು. ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು FRP ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತಕ್ಕ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಬರೀ ಬೆಲೆ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು, FRP ರೇಟ್ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ, ಸಕ್ಕರೆ ಮೇಲಿನ ನಿಯಂತ್ರಣವನ್ನು
ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ. ಸಕ್ಕರೆ ನಿಯಂತ್ರಣ ಮಾಡೋದು ಇದೆಯಲ್ಲ, ರೆಗ್ಯುಲೇಟ್ ಮಾಡೋದು, ಆ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರನೇ ಹೊಂದಿರ್ತದೆ. ಎರಡು 2017-18 9.5 ಇತ್ತು. ಆಮೇಲೆ 18-19 21-22 10% ರಿಕವರಿ ಇತ್ತು. 10% ರಿಕವರಿ 9.5 17-18 ಆಮೇಲೆ 18-19 21-22 10% ಇತ್ತು ರಿಕವರಿ. ಆಮೇಲೆ 22-23 10.5 ಏರಿಕೆ ಆಯಿತು. ಇದನ್ನು ಕೂಡ ಅವರೇ ಮಾಡೋದು, ಕೇಂದ್ರ ಸರ್ಕಾರನೇ ಮಾಡೋದು. ಆಮೇಲೆ ಸಕ್ಕರೆ ಬೆಲೆ 2019 ₹31 ಇತ್ತು. ಅವರೇ ನಿಗದಿ ಮಾಡಿದ್ದು ₹31. MSP ರೇಟ್ ಪ್ರಕಾರ ಅವರೇ ಮಾಡಿದ್ದು ₹31. ಅವತ್ತಿನಿಂದ ಇವತ್ತಿನವರೆಗೆ ಬದಲಾವಣೆ ಮಾಡಿಲ್ಲ. 2019 ಇವತ್ತಿನವರೆಗೆ MSPಯನ್ನು ಬದಲಾವಣೆ ಮಾಡೋಕ್ಕೆ ₹31 ಏನು ಸಕ್ಕರೆ 1 kg ಮಾಡಿದ್ರು ಅದೇ ಇದೆ ಇವತ್ತು. ಆಮೇಲೆ ರಫ್ತು ಮಾಡೋದು ಇದೆಯಲ್ಲ. ಬ್ಯೂರೋ ರಿಪೋರ್ಟ್, KMM ಮರಾಠಿ, ಬೆಳಗಾವ್.